ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕೆಲವೊಂದು ಸಂಬಂಧಗಳೇ ಹಾಗೆ, ಮಾತನಾಡದಿದ್ರೂ ಮರೆಯಲಾಗೋದಿಲ್ಲ. ಮೊದಲಿದ್ದ ಪ್ರೀತಿ ಇಲ್ಲವಾದ್ರೂ ದ್ವೇಷಿಸಲಾಗುವುದಿಲ್ಲ. ಮೆಸೇಜ್ ಕಾಲ್ ಮಾಡದಿದ್ರೂ ನಂಬರ್ ಡಿಲೀಟ್ ಮಾಡಲಾಗುವುದಿಲ್ಲ. ನಮಗೆ ಸಿಗದೇ ಇದ್ರೂ ಕೆಟ್ಟದನ್ನ ಬಯಸಲಾಗುವುದಿಲ್ಲ. ಎಲ್ಲೇ ಇದ್ರೂ ಆ ಜೀವಕ್ಕೆ ಖುಷಿಯನ್ನೇ ಬಯಸುವ ಎಷ್ಟೋ ಹೃದಯಗಳು ಇಂದಿಗೂ ನೆನಪಲ್ಲೇ ಜೀವಿಸ್ತಿವೆ. ಕಣ್ಣಿಂದ ನೋಡಿದ್ದು ಸತ್ಯ ಆಗಿರಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜನೂ ಆಗಿರಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲನೂ ಬದಲಾಗಿರುತ್ತೆ. ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನ್ಯಾರು ಅಂತ ಕೇಳೋ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಯಾರನ್ನೂ ಅತಿಯಾಗಿ ನಂಬೇಡಿ, ನಂಬಿ ನೋವು ತಿನ್ಬೇಡಿ. ದೇವರ ಹರಕೆ ತೀರಿಸಬಹುದು, ಆದರೆ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯಪಡಬೇಡ. ಇಲ್ಲಿ ನಾನು ಯಾರಿಗೂ ಬೇಡವಾದೆ ಎಂದು ಹೇಳಬೇಡ. ನೀನು ಎಲ್ಲರಿಗೂ ಬೇಕಾದ ಸಮಯವು ಬಂದೇ ಬರ್ತದೆ. ಆಗ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುತ್ತದೆ. ನಾನು ಮಾಡಿದ ದೊಡ್ಡ ತಪ್ಪು ಏನಂದ್ರೆ, ನಾನು ನಂಬಿದವರು ವಿಶ್ವಾಸದಿಂದ ಮಾತಾಡ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೆ. ಆದರೆ ನಟಿಸುತ್ತಿದ್ದಾರೆ ಎಂದು ನನಗೆ ಅರ್ಥನೇ ಆಗಲಿಲ್ಲ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಅದು ನಂಬಿಕೆ. ಅದನ್ನ ಸಂಪಾದಿಸಲು ವರ್ಷಗಳೇ ಬೇಕು, ಕಳೆದುಕೊಳ್ಳಲು ಒಂದೇ ಒಂದು ಕ್ಷಣ ಸಾಕು. ನೀನು ಒಬ್ಬರಿಗೆ ಏನನ್ನ ಬಯಸ್ತೀಯೋ ಅದನ್ನೇ ನಿಂಗೆ ಕೊಡಲು ಕರ್ಮ ತಯಾರಾಗಿರುತ್ತೆ. ಬಯಸೋದಾದ್ರೆ ಒಳ್ಳೆಯದನ್ನೇ ಬಯಸು, ನಿಂಗೂ ಒಳ್ಳೇದಾಗುತ್ತೆ. ಅನೇಕ ಬಾರಿ ಮಾತಿಗಿಂತಲೂ ಮೌನವಾಗಿರುವುದೇ ಒಳ್ಳೆಯ ಉತ್ತರ. ಯಾಕಂದ್ರೆ ಮಾತಾಡಿದನ್ನು ತಿರುಚಬಹುದು, ಮೌನವನ್ನು ತಿರುಚೋದು ಹೇಗೆ? ನಮ್ಮ ಬದುಕನ್ನ ನಾವೇ ಕಟ್ಟಿಕೊಳ್ಬೇಕು. ಅವ್ರು ಬರ್ಲಿಲ್ಲ, ಇವ್ರು ಕೊಡ್ಲಿಲ್ಲ, ಸಂಬಂಧಿಕರು ನೋಡ್ಲಿಲ್ಲ ಅನ್ನೋ ಮಾತುಗಳನ್ನೆಲ್ಲ ಬಿಟ್ಟು ಬಿಡ್ಬೇಕು. ಬದುಕಲ್ಲಿ ಸ್ವಾಭಿಮಾನ ಎಲ್ಲಕ್ಕಿಂತ ಮಿಗಿಲಾಗಬೇಕು. ಗುಡಿಸಲು ಮನೆ, ಕಟ್ಟಿಗೆಯ ಒಲೆ, ಮಣ್ಣಿನ ಪಾತ್ರೆಗಳು, ರಾಗಿ ಮುದ್ದೆ, ಜೋಳದ ರೊಟ್ಟಿ ಇವು ಬಡತನದ ಗುರುತಿನ ಚಿಹ್ನೆಗಳಲ್ಲ, ಉತ್ತಮ ಆರೋಗ್ಯದ ಗುರುತಿನ ಚಿಹ್ನೆಗಳು. ಅಪ್ಪ ಬಡವ ಆಗಿರ್ಬೋದು, ಆದ್ರೆ ಇರುವುದರಲ್ಲೇ ಶ್ರೀಮಂತಿಕೆಯಿಂದ ಮಕ್ಕಳನ್ನ ಬೆಳೆಸ್ತಾನೆ. ಮನೆ ಗುಡಿಸಲು ಆಗಿದ್ರು ಮಗಳನ್ನು ರಾಜಕುಮಾರಿ ತರ ಬೆಳೆಸೋದು ಅಪ್ಪ ಮಾತ್ರ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.